ಅಮೆರಿಕದ ಖಾಯಂ ನಿವಾಸವನ್ನು ಅಧಿಕೃತಗೊಳಿಸಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಸರ್ಕಾರ ಪ್ರಮುಖ ಬದಲಾವಣೆಯನ್ನು ಪ್ರಕಟಿಸಿದ್ದು, ಕಾನೂನುಬದ್ಧ ವಲಸೆಗೂ ಕಠಿಣ ನಿಯಂತ್ರಣವನ್ನು ವಿಸ್ತರಿಸಿದೆ. ಅಮೆರಿಕದ ಶಾಶ್ವತ ನಿವಾಸ ಬಯಸುವ ವಿದೇಶಿ ಪ್ರಜೆಗಳು ಅರ್ಜಿ ಸಲ್ಲಿಸಲು ತಮ್ಮ ತಾಯ್ನಾಡಿಗೆ ಮರಳಬೇಕಾಗುತ್ತದೆ ಎಂದು ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳು ಹೊರಡಿಸಿರುವ ನೀತಿ ಜ್ಞಾಪಕ ಪತ್ರದಲ್ಲಿ ವಿವರಿಸಲಾಗಿದೆ. ನೂತನ ನೀತಿಯ ಪ್ರಕಾರ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅಮೆರಿಕದೊಳಗಿನ ಮನವಿಗಳನ್ನು ಪರಿಗಣಿಸಲಾಗುವುದು. ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರು ತಮ್ಮ ದೇಶಗಳಲ್ಲಿಯೇ ಕಾನ್ಸುಲರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಅಮೆರಿಕದ ಈ ನಿರ್ಧಾರದಿಂದ ಅಲ್ಲಿ ನೆಲೆಸಿರುವ ವಿದೇಶಿ ನಾಗರಿಕರು ಮತ್ತು ಅವರ ಕುಟುಂಬ, ವಿದ್ಯಾರ್ಥಿಗಳು ಸೇರಿದಂತೆ ತಾತ್ಕಾಲಿಕ ವೀಸಾ ಅಡಿಯಲ್ಲಿ ಕಾನೂನುಬದ್ಧವಾಗಿ ವಾಸಿಸುತ್ತಿರುವ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಉಂಟಾಗಲಿದೆ. ನೂತನ ನೀತಿಯಡಿ ಯಾವ ವರ್ಗಗಳು ವಿನಾಯಿತಿಗೆ ಅರ್ಹವಾಗಬಹುದು ಎಂಬುದನ್ನು ನಿರ್ದಿಷ್ಟಪಡಿಸಲಾಗಿಲ್ಲ.